ಯಾರಿಗಾದ್ರೂ ಬೇಕು ಅಂದ್ರೆ ನೀವು ಮಾಡಬಹುದು. ಎಲೆಯಲ್ಲಿ ಒಳಗೆ ಮಾಡ್ತೀವಳೆ ನಿಂತಿ ಚಳಿ ಆಗುತ್ತೆ. ನನ್ಗೆ ಜಾಕೆಟ್ ಇಟ್ಕೊಳ್ಳಿ ಅಂತ ಕತೆ. ಇಲ್ಲಿ ನೋಡಿ, ಇಡೀ ಪೂನೆ ಇಲ್ಲೇ ಬಂದಂಗಿದೆ ಬೆಳಗ್ಗೆ ಬೆಳಗ್ಗೆ. ವಿದ್ಯಾ, ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹ್ಯಾಪಿ ಗಣೇಶ ಚತುರ್ಥಿ ಎಲ್ಲರಿಗೂ. ಪುಣೆಯಲ್ಲಿ ಫಸ್ಟ್ ಗಣೇಶ ಚತುರ್ಥಿ ಹಾಗೂ ಪುಣೆಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು. ಇಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಫುಲ್ ಎಂಡ್ವರೆಗೂ ಈ ಕಂಪ್ಲೀಟ್ ವಿಡಿಯೋನ ನೋಡಿ ಮಜಾ ಮಾಡಿ. ಗೈಸ್ ನೋಡಿ, ನಮ್ಮನೇಲಿ ಗಣಪತಿ ಮಾಡಿದ್ದಾಳೆ. ವಿದ್ಯಾ ಗಣಪತಿ. ಯಾರಿಗಾದ್ರೂ ಬೇಕು ಅಂದ್ರೆ ನೀವು ಮಾಡಬಹುದು. ಎಲೆಯಲ್ಲಿ ಹೋಮ್ ಮೇಡ್. ಹೌದು, ಕಿವಿ, ಕಾಲು, ಮುಖ ಎಲ್ಲ ಚಕ್ಕದಾಗಿ ಬಂದಿದೆ. ಇದು ನಮ್ಮನೆ ಗಣಪ ಗುಂಡಣ್ಣಿ. ಇದು ಅಭಿನಂದನ್ ಗಣಪ. ಸಿಂಪಲ್ ಆಗಿ ನಮ್ದು ಮನೆಯಲ್ಲಿ ಮಾಡ್ತಾ ಇದ್ದೀವಿ. ಇನ್ನೊಂದೇನಂದ್ರೆ ಫಸ್ಟ್ ಟೈಮ್ ನಾನು ಹೋಳಿಗೆ ಮಾಡೋಣ ಅಂತ ಹೊರಟಿದ್ದೀನಿ. ಹೆಂಗ್ ಬರುತ್ತೆ ಗೊತ್ತಿಲ್ಲ. ಎಲ್ಲ ನಡೀತಾ ಇದೆ ಮನೆಯಲ್ಲಿ. ಫಸ್ಟ್ ಟೈಮ್ ಇನ್ ಇಂಡಿಯಾ, ನಾಟ್ ಇನ್ ಮಂಡ್ಯ ಗೈಸ್. ಹೋಳಿಗೆ ಮಾಡ್ತೀವಳೆ ನನ್ನ ಹೆಂಡತಿ. ಸೀರೆ ಹಾಕೊಂಡು ಅದು ಸಾರಾಯ್ತು, ಹೂರ್ಣ ರೆಡಿ ಇದೆ. ಇಲ್ಲಿ ಬಂದರೆ ಕೋಸಂಬರಿ. ಗಣೇಶ ಮಲಗಿದ್ದಾನೆ ಶಿಸ್ತಾಗಿ. ಫಾಸ್ಟ್ ಹೋಳಿಗೆ ಆನ್ ದ ಫ್ಲೋರ್. ಏನ್ ಕಮ್ಮಿ ಇರೋದು? ಏನಿಲ್ಲ, ಬೆಲ್ಲ ಏನು ಕರೆಕ್ಟ್ ಆಗಿದೆ. ತುಪ್ಪ ಹಾಕೊಂಡು ತಿಂದ್ರೆ ಗೈಸ್ ಫಸ್ಟ್ ಟೈಮ್ ಏನೋ ಚೆನ್ನಾಗಿ ಮಾಡಿದಾಳೆ. ನಮ್ಮಮ್ಮ ಮಾಡೋ ತರನೇ ಬಂದಿದೆ. ಊಟ ಮಾಡೋಣ, ಹಸು ಬೇರೆ ಆಗ್ತಾ ಇದೆ. ಬಾ 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 ಬಾ. ದಿ ನೆಕ್ಸ್ಟ್ ಡೇ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಟೈಮ್ ಬಂದು 5 ಗಂಟೆ. ಎಲ್ಲಿ ಹೊರಡ್ತಿದ್ವಿ? ಟೆಂಪಲ್ಗೆ. ಇವತ್ತು 4 ಗಂಟೆಗೆ ಎದ್ದು ಇಬ್ರು ಸ್ನಾನ ಮಾಡ್ಕೊಂಡು ಇಟ್ಕೊಂಡು ನಾಚು ಈಗ ಆಗ್ತದೆ. ಲೈಟು ಬೆಳಗ್ಗೆ 5 ಗಂಟೆಗೆ ಎದ್ದು, ಅಲ್ಲ 4 ಗಂಟೆ. ನಂಗೆ ಇನ್ನೂ ನಿದ್ದೆ ಮೂಡಲ್ಲಿದ್ದೀನಿ. ಅವಿ, ಚಳಿ ಆಗುತ್ತೆ. ನನ್ಗೆ ಜಾಕೆಟ್ ಇಟ್ಕೊಳ್ಳಿ ಅಂತ ಕತೆ. ಬೇಡ ಚಳಿ ಇಲ್ಲ, ಹಿಡ್ಕೊಂಡು ಕೂತ್ಕೋ. ಡಬ್ದು ಶೇಟ್ಗೆ ಹೋಗ್ತಾ ಇದೀವಿ. ಡಬ್ದು ಶೇಟ್ ಗಣಪತಿ. ಬೇಗ ಹೋದ್ರೆ ರಶ್ ಇರಲ್ಲ ಅಂದ್ರು, ಅದಕ್ಕೆ ಈ ಟೈಮಿಂಗ್ ಓಡ್ತಾ ಇದ್ದೀವಿ. ಪುಣೆಗೆ ಬಂದು ಫಸ್ಟ್ ಟೆಂಪಲ್ ಡಬ್ದು ಶೇಟ್ಗೆ ಹೋಗ್ಬೇಕು ಅನ್ಕೊಂಡಿದ್ವಿ. ಬೆಂಗಳೂರಿಂದ ಬೈಕಲ್ಲಿ ಹೋಗ್ತಿದ್ದೀವಿ. ಅಲ್ಲಿ ಕ್ಯಾಬು ಅಲ್ಲ, ಕಾರು ಪಾರ್ಕಿಂಗ್ ಎಲ್ಲ 4 ವೀಲರು ಸಿಕ್ಕಾಪಟ್ಟೆ ಕಂಜೆಸ್ಟೆಡ್ ಜಾಗ, ದೇವಸ್ಥಾನ. ಸೊ ಹಂಗಾಗಿ 2 ವೀಲರಲ್ಲಿ ಹೋಗ್ತಿದ್ವಿ ಆರಾಮಾಗಿ. ನಮ್ಮ ಬೈಕು ಇಲ್ಲಿದೆ. ಮಳೆ ಹನಿ ಆಗ್ತಾ ಇದೆ. ಬಂದ ತಕ್ಷಣ ಜಸ್ಟ್ 15 ಮಿನಿಟ್ಸ್ ರೀಚ್ ಆಗಕ್ಕೆ ಮಳೆ ಮತ್ತೆ ಹೊರಟ್ವಿ ಮಳೆಯಲ್ಲೇ. ಇಲ್ಲಿಂದ ಇನ್ನ 400 ಮೀಟರ್ಸ್ ನಡ್ಕೊಂಡು ಹೋಗ್ಬೇಕು. ಇಲ್ಲೊಂದು ಚಿಕ್ಕ ಗಣಪನ ಕೂರಿಸಿದ್ದಾರೆ. ಇಲ್ಲೊಂದು ಗಣಪತಿ, ಬಿಳಿ ಸಿಲ್ವರ್ ಗಣಪತಿ. ಗೈಸ್ ಇಲ್ಲಿ ನೋಡಿ, ಇಡೀ ಪೂನೆ ಇಲ್ಲೇ ಬಂದಂಗಿದೆ ಬೆಳಗ್ಗೆ ಬೆಳಗ್ಗೆ. ವಿದ್ಯಾ, ಯಾರು ಇರಲ್ಲ ಅನ್ಕೊಂಡಿರಲ್ಲ. 6 o'clockಗೆ ಈ ರೇಂಜ್ ಕ್ರೌಡು. ಏನದು, ಎಷ್ಟೋ ಜನ, ಎಷ್ಟೋ ಸಾವಿರ, 2,000 4,000 ಹತ್ರ 4,000 ಎಲ್ಲ ಕುತ್ಕೊಂಡು ಮಂತ್ರ ಹೇಳ. ಇದೇ ಇದರಲ್ಲಿ ಈ ಸೈಡು ಆ ಸೈಡ್ 4 ಸೈಡ್ ಕೂತ್ಕೊಂಡು ಮಂತ್ರ ಹೇಳಿರೋದಂತ ಗೈಸ್ ಇಲ್ಲಿ. ಫೈನಲಿ ನೋಡ್ಕೊಂಬಿಡಿ ಗರ್ಲ್ಸ್, ಪುಣೆ ಡಬ್ಲ್ಯೂ ಸ್ಟೇಟ್ ಗಣಪತಿ. ಓಂ ಗಣಪತಿ ನಮಃ. आपले पादत्राणे पायात ಮೋದಕ ಪ್ರಸಾದ. ಚಿಕ್ಕ ಚಿಕ್ಕ ಓಣಿಗಳು ಎಷ್ಟಿದೆ ಅಲ್ಲ ವಿಜಯಲ್ಲಿ.
ಇಲ್ಲೊಂದು ಎಲ್ಲ ಚಿಕ್ಕ ಚಿಕ್ಕ ಈ ತರ ಟೆಂಪಲ್ಗಳು ಬೇರೆ ನೋಡಿ. ಇಲ್ಲಿ ಗುಂಡಣ ಅದು ಗುಂಡಣ ನಿಜ ಕೂತಂಗಿದೆ ಆಕ್ಚುಲಿ. ಕರೆಕ್ಟ್. ಆಕ್ಚುಲಿ ಅಭಿ ಏನೋ ಸ್ಟೋರಿ ಇದೆಯಲ್ಲ ಇಲ್ಲಿದ್ದು. ಅದು ಅವಾಗ 1892 ಅಲ್ಲಿ ಅವನೊಬ್ಬ ಸ್ವೀಟ್ ಮೇಕರ್ ಅಂತ 1892 ಅಲ್ಲಿ ಇಬ್ರು ಮಕ್ಕಳನ್ನ ಕಳ್ಕೊಂತಾನೆ. ಆ ಇದ್ರಲ್ಲಿ ದೇವರ ಭಕ್ತಿ ಮೊರೆ ಹೋಗ್ಬಿಟ್ಟು ಈ ಗಣಪತಿನ ಮಾಡೋದು. ಅದಕ್ಕೆ ಡಗಡು ಶೇಟ್ ಗಣಪತಿ ಅಂತಾನೆ ಹೆಸರು. ಅಂದ್ರೆ 1892 ಅಲ್ಲಿ ಮಾಡಿರೋದು ಅಂದ್ರೆ ಆಲ್ಮೋಸ್ಟ್ 100+ ಇಯರ್ಸ್ ಹಿಸ್ಟ್ರಿ ಇದಕ್ಕೆ. ಅಯ್ಯಪ್ಪ, ಹಾಗಾದ್ರೆ ಸಿಕ್ಕಾಪಟ್ಟೆ ಕಾರ್ಮಿಕ ಇರ್ಬೋದಲ್ವಾ? ತುಂಬಾ ಕಾರ್ಮಿಕ, ಏನ್ ಕೇಳ್ಕೊಂಡ್ರು ಆಗತ್ತಂತೆ. ಸೊ ಹಂಗಾಗಿ ನೀವು ಗೈಸ್ ವಿಡಿಯೋದಲ್ಲಿ ನೋಡಿರ್ತೀರಲ್ಲ, ಅಲ್ಲೇ ಪ್ರೇ ಮಾಡ್ಕೊಂಡು. ಎಸ್. ಯಾರು ಪುಣೆಗೆ ಬಂದ್ರೆ ಇಲ್ಲಿ ಮಿಸ್ಸೇ ಮಾಡಲ್ಲ, ಇಲ್ಲಿ ಬಂದು ಒಂದ್ ರೌಂಡ್ ನೋಡ್ಕೊಂಡು ಹೋಗ್ತಾರೆ. ಇಲ್ಲಿಂದ ತೆಗೆದು ಅಲ್ಲಿ ಕೂರಿಸ್ಯಾರ ಇವಾಗ. ಅದೆಲ್ಲ ಚಿನ್ನದಂತೆ, ಗೋಲ್ಡ್. ಫಾಲೋ ಮಾಡ್ತಾ ಇದೆ. ದೇವಸ್ಥಾನದ ಒಳಗಡೆನೂ ಬಂತು, ಇಲ್ಲೂ ಬಂತು. ಗುಂಡು ಮರಿ I got this 400. ಸಕ್ಕದಾಗಾಯ್ತಪ್ಪ ದೇವ್ರ ದರ್ಶನ ಮುಗಿಸ್ಕೊಂಡು ಅರ್ಧ ಗಂಟೆ ಭಜನೆ ಮಾಡ್ಬಿಟ್ಟು ಒಳಗಡೆ ಹೋಗಿ ಚೆನ್ನಾಗಾಯ್ತು. ಇವಾಗ ಮನೆಗೆ ಬಂದ್ವಿ. 2 hours later. ನಮ್ಮ ಮನೆ ಸೊಸೈಟಿದು ವಿಸರ್ಜನೆ ಆಗ್ತಾ ಇದೆ. ಎಂತ ಸೌಂಡ್, ಮನೇಲಿ ಕುತ್ಕೊಳ್ಳಕ್ಕೆ ಆಗಲ್ಲ, ಹಂಗ್ ಸೌಂಡ್ ಬರ್ತಿದೆ. ಓ ಇಲ್ಲೆಲ್ಲ ಹೋಳಿ ಆಡಿದೆ.